ಪತ್ರಿಕಾಗೋಷ್ಠಿಯಲ್ಲಿ ಪದೇ ಪದೇ ಬಿಜೆಪಿ ಶಾಸಕರು ಇಡೀ ರಾಜ್ಯದಲ್ಲಿ ಜಿಲ್ಲೆಗಳಲ್ಲೆಲ್ಲ ದಿವಸ ಬೊಬ್ಬೆ ಏನಪ್ಪಾ ಅಂದರೆ BPL ಕಾರ್ಡುಗಳನ್ನು ರದ್ದು ಮಾಡಲಾಗಿದೆ, BPL ಕಾರ್ಡ್ಗಳನ್ನು ತೆಗೆದುಹಾಕಲಾಗಿದೆ, ಇವರ ಹತ್ರ ಕೊಡ್ಲಿಕ್ಕೆ ದುಡ್ಡಿಲ್ಲ, ಸರ್ಕಾರ ಆರ್ಥಿಕವಾಗಿ ಬಳಲ್ತಾ ಇದೆ, ಹಾಗಾಗಿ BPL ಕಾರ್ಡುಗಳನ್ನು ರದ್ದು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನನ್ನ ಪ್ರಶ್ನೆ, ನನ್ನ ಉತ್ತರ ಅವರಿಗೆ ಕೊಡುವಂಥದ್ದು, ಗ್ಯಾರಂಟಿ ಅನುಷ್ಠಾನದಲ್ಲಿ 95% ಇವರಿಗೆ ಯಾವುದು ನಮ್ಮ 5 ಗ್ಯಾರಂಟಿ ಇದೆಯಾ, 100ಕ್ಕೆ 100 ಬಸ್ಸಲ್ಲಿ ಹೋಗುವವರು ಶಕ್ತಿ ಯೋಜನೆಗೆ, ಎಲೆಕ್ಟ್ರಿಸಿಟಿ ಗೃಹ ಜ್ಯೋತಿಯಲ್ಲಿ 97%, ಗೃಹ ಲಕ್ಷ್ಮಿಯಲ್ಲಿ 95%, ಮತ್ತು ನಮ್ಮ ಆಹಾರ ಕಾರ್ಯಕ್ರಮ ಇದೆ ಅದರಲ್ಲಿ 95%, ಯುವ ನಿಧಿಯಲ್ಲಿ 100%. ಯಾರು ಅಪ್ಲೈ ಮಾಡಿದ್ದಾರೆ ಎವ್ರಿಬಡಿ ಹ್ಯಾಸ್ ಗಾಟ್ ಇಟ್. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೇಷನ್ ಕಾರ್ಡುಗಳನ್ನು BPL ಕಾರ್ಡುಗಳನ್ನು ರದ್ದು ಮಾಡ್ತಾರೆ, ದುಡ್ಡಿಲ್ಲ ಹಾಗಾಗಿ ರದ್ದು ಮಾಡ್ತಾರೆ ಅಂತ ಬಡವರಿಗೆ ಹೆದರಿಕೆ ಬರುವಂಥ ರೀತಿಯಲ್ಲಿ ಹೇಳಿಕೆಗಳನ್ನು ಶಾಸಕರುಗಳು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ, ಅದೇ ರೀತಿ ರಾಜ್ಯದ ಎಲ್ಲ ಕಡೆಗಳಲ್ಲಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾವು ತಮಗೆ ಒಂದು ಸೀಟನ್ನು ಕೊಟ್ಟಿದ್ದೇವೆ, ಫಸ್ಟ್ ಸೀಟ್ ಇದು ನಮ್ಮ ಫುಡ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ತಮ್ಮ ಕೈಗೆ ಕೊಡ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಇರುವುದು 4,59,000 ಕುಟುಂಬಗಳು, 4,59,000 ಕುಟುಂಬಗಳಿದ್ದಾವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅದರಲ್ಲಿ 2,77,744 2,77,744 BPL ಕಾರ್ಡುಗಳಿದ್ದಾವೆ. 22,885 ಅಂತ್ಯೋದಯ ಕಾರ್ಡುಗಳಿದ್ದಾವೆ, ಅಂದರೆ ಕಡುವು ಬಡವರು, ಆದಿವಾಸಿಗಳು, ಆ ರೀತಿ ಇರ್ತಕ್ಕಂಥವರು. APL ಕಾರ್ಡುಗಳು ಸ್ವಲ್ಪ ಬಡತನ ರೇಖೆಗಿಂತ ಮೇಲೆ ಇದ್ದವರು 1,74,334 ಕಾರ್ಡುಗಳು ಇದ್ದಾವೆ. 1,74,334 334. 2011 ಸೆನ್ಸಸ್ ಪ್ರಕಾರ 4,25,291 ಕುಟುಂಬಗಳಿದ್ದಾವೆ. 211 ಸೆನ್ಸಸ್ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆ ಐ ಆಮ್ ಟಾಕಿಂಗ್ ಅಬೌಟ್, 4,25,291 ಕುಟುಂಬಗಳಿವೆ. ಕನಕ್ಷರಿ ಏನು, ಕುಂದಾಪುರ, ಮಂಗಳೂರು, ಉಡುಪಿ 47 ಇದ್ದಾವೆ. ದೇ ಆರ್ ಆಸ್ಟ್ 47 ಪರ್ಮಿಟ್ಸ್. ಅದೇ ರೀತಿ ನಗರದಲ್ಲಿ ನಿನ್ನೆ ಒಂದು ಬಸ್ಸನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಇಲ್ಲಿ TP ಪರ್ಮಿಟ್ಸ್ ಇದೆ, ಅದು ನೆಕ್ಸ್ಟ್ ಪೇಜ್ ಇದೆ, ಫಾರ್ಮ್ ನಂಬರ್ 38 ರೂಲ್ 6314 ಅಂತ ಇದೆ ನೋಡಿ, ಅದರ ಬ್ಯಾಕ್ ಪೇಜಲ್ಲಿದೆ, ಇಲ್ಲಿದೆ. ಮಂಗಳೂರಿಗೆ ಯಾವ ಬಸ್ ಎಲ್ಲ ಹಾಕ್ತೀವಿ ಅಂತ ಅದು ಕೇಳಿದ್ದೇವೆ. ಮಂಗಳೂರು ಸಿಟಿ ಒಳಗಡೆ, ಮಂಗಳೂರು ಟು ಮರೋಳಿ, ಪೊಳಲಿ, ಮ್ಯಾಂಗ್ಳೂರು ಟು ಕಿನ್ಯಾ, ಮ್ಯಾಂಗ್ಳೂರು ಸ್ಟೇಟ್ ಬ್ಯಾಂಕ್ ಟು ಜಲ್ಲಿಗುಡ್ಡೆ, ಕಲ್ಲಕಟ್ಟೆ, ಮ್ಯಾಂಗ್ಳೂರು ಟು ಮುಡಿಪು, ಸೇಡಿಗುರಿ ಟು ಮಂಗಳಾದೇವಿ, ಸ್ಟೇಟ್ ಬ್ಯಾಂಕ್ ಟು ಕುಂಪಲ, ಮ್ಯಾಂಗ್ಳೂರು ಟು ಅದು ಕೊಜಪಾಲ್, ಮ್ಯಾಂಗ್ಳೂರು ಟು ಪೊಳಲಿ, ಅದೆಲ್ಲ ಈ ರೀತಿಗಳಿಗೆ ಪರ್ಮಿಟ್ ಕೇಳಿದ್ದಾರೆ ಮತ್ತು ಅದನ್ನು ಎಕ್ಸೆಪ್ಟ್ ಮಾಡಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಸೊ ಇದರಲ್ಲಿ ಒಂದು ನಮ್ಮದು ಸಾಧನೆ ಸ್ವಲ್ಪ ಮಟ್ಟಿಗೆ ನಗರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಡಿಮೆ ಇತ್ತು. ಅದನ್ನು ಮಾಡಿ ಮಹಿಳೆಯರು 50% ಇದ್ದಾರೆ ಜನಸಂಖ್ಯೆಯಲ್ಲಿ, ಮತದಾರರಲ್ಲಿ ಕೂಡ ಅವರಿಗೆ ಹೋಗ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡುವುದಕ್ಕೆ ಈ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ಕೂಡ ನಾನು ಈಗಾಗಲೇ ಜಿಲ್ಲಾಧಿಕಾರಿಗೆ ಮತ್ತು KSRTC ಅವರಿಗೆ ಹೇಳಿದ್ದೇನೆ, ಇಮಿಡಿಯೇಟ್ ಆಗಿ ಬಸ್ಗಳನ್ನು ಒದಗಿಸಿಕೊಡ್ಬೇಕು. ಬಸ್ಸುಗಳು ರೆಡಿ ಇದ್ದಾವೆ. ಇವತ್ತು ನಾಳೆ ಟೆಂಪ್ರರಿ ಪರ್ಮಿಟ್ ಆದರೆ ನಾಳೆಯಿಂದ ಮಂಗಳೂರಿಂದ ಕಾರ್ಕಳಕ್ಕೆ ಹೋಗುವಂಥ ಬಸ್ಸುಗಳು ಓಡಾಟ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ BJP ಶಾಸಕರುಗಳ ಆರೋಪ ಅತ್ಯಂತ ದುರಷ್ಟಕರ ಮತ್ತು ರಾಜಕೀಯ ಇಂದ ಕೂಡಿದೆ ಹೊರತು ಅಭಿವೃದ್ಧಿಗೆ ಅವರ ಸಪೋರ್ಟ್ ಇಲ್ಲ ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ. ಅವರ ಅಭಿವೃದ್ಧಿಗೆ ಪರವಾಗಿದ್ದರೆ ನಾನು ಹೇಳಿದಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ರು.
ನಮ್ಮ ಜಿಲ್ಲೆಗೆ, ನಮ್ಮ ಮಂಗಳೂರಿಗೆ ಹೆಚ್ಚು KSRTC ಬಸ್ಗಳನ್ನು ಹಾಕಿ ಅಂತ ಕೇಳ್ತಾ ಇದ್ರು. ಅವ್ರು ಕೇಳೋದಿಲ್ಲ. ನಿಮ್ಗೆ ಯಾರ ಪರ ಅವರು ಅಂತ ಗೊತ್ತಾಗುತ್ತೆ. ಮಂಗಳೂರಿಂದ ಕಾರ್ಕಳಕ್ಕೆ ಆಗ್ರಿ ಎಷ್ಟು ಜನ ಹೋಗ್ತಾ ಇದ್ದಾರೆ, ಕೆಲಸಕ್ಕೆ ಬರುವವರು ಇದ್ದಾರೆ ಅಂತ ಹೇಳ್ತಾ ಇದ್ರು. ಒಂದೇ ಒಂದು ಬಸ್ ಇಲ್ಲ, ಎಲ್ಲ ಪ್ರೈವೇಟ್ ಬಸ್ಸಸ್ ಇದ್ದಾವೆ, ಕೇಳೋದಿಲ್ಲ. ಮಂಗಳೂರಿಂದ ಮುಲ್ಕಿಗೆ ಹಾಕ್ರಿ ಬಸ್ಸು ಅಂತ ಕೇಳಬೇಕಿತ್ತು, ಕೇಳೋದಿಲ್ಲ. ಸುಳ್ಯಕ್ಕೆ ಹಾಕಿ ಸರ್ಕಾರಿ ಬಸ್ಸು ಅಂತ ಕೇಳೋದಿಲ್ಲ. ಅಂದರೆ ಅದರ ಅರ್ಥ ಬರೇ ಜನರಿಗೆ ಸಿಗುವ ಸವಲತ್ತುಗಳ ಬಗ್ಗೆ ನಿಮ್ಮ ಧೋರಣೆ ನಕಾರಾತ್ಮಕವಾಗಿದೆ. ಇದು ಬಡವರ ವಿರುದ್ಧವಾದಂಥ ನಿರ್ಧಾರವನ್ನು ತಳೆದಿದ್ದಾರೆ ಬಿಜೆಪಿಯವರು. ಬಿಜೆಪಿ ಶಾಸಕರಿಗೆ ಅಭಿವೃದ್ಧಿ, ಬಡವರ ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳೋದು ಸ್ಪಷ್ಟವಾಗಿ ಇದರಲ್ಲಿ ಎತ್ತಿ ತೋರಿಸ್ತದೆ. ಮತ್ತು ಈ ಯೋಜನೆಯಿಂದ ಬಿಜೆಪಿ ಅವ್ರ ಹತ್ರ ಹೋಗುವ ಜನ ಕಮ್ಮಿ ಆಗಿದ್ದಾರೆ ಅಂತ ನನಗೆ ಅನಿಸುತ್ತೆ ಸ್ವಲ್ಪ. ಯಾಕೆಂದ್ರೆ ಜನರಿಗೆ ಸಾಕಷ್ಟು ಸವಲತ್ತುಗಳು ಸಿಗ್ತಾ ಇದೆ, ಅಭಿವೃದ್ಧಿ ಆಗಲಿಲ್ಲ. ರಸ್ತೆ ಮತ್ತು ತೋಡು ಎರಡನ್ನೇ ಮಾಡಲಿಕ್ಕೆ ಬಿಜೆಪಿಯ ಶಾಸಕರು ಕೇಳ್ತಾರೆ ಹೊರತು ಬೇರೆ ಯಾವುದನ್ನು ಕೇಳಲಿಲ್ಲ. ತೋಡು ಮಾಡಿ ಅಂತ, ನೀರಿನ ವ್ಯವಸ್ಥೆ ಬಗ್ಗೆ ಮಾತಾಡೋದಿಲ್ಲ. ಹಾಗಾಗಿ ಯಾವುದೇ ರೀತಿಯಲ್ಲಿ ಸರ್ಕಾರ ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಅದನ್ನು ಇನ್ನಷ್ಟು ಬಲಿಷ್ಠ ಮಾಡ್ತೇವೆ. ಮತ್ತು ನಮ್ಮದು ವಿಲೇವಾರಿ ಶಿಬಿರಗಳು ಏನಿದ್ದಾವೆ, ಇದು ಅಸೆಂಬ್ಲಿ ಆದ ತಕ್ಷಣ ಈಗಾಗಲೇ ಕೆಲವು ಭಾಗಗಳಲ್ಲಿ ಪ್ರಾರಂಭ ಮಾಡಲಿಕ್ಕೆ ಸೂಚನೆಗಳನ್ನು ಕೊಡಲಿಕ್ಕೆ ಹೇಳಿದ್ದೇವೆ. ಮುಖ್ಯಮಂತ್ರಿಗಳು ಈ ಅಸೆಂಬ್ಲಿ ನಡೀತಕ್ಕಂಥ ಸಂದರ್ಭದಲ್ಲಿ ಇದರ ರಿವ್ಯೂ ಮೀಟಿಂಗನ್ನು ತಗೊಳ್ತೇನೆ ಬೆಳಗಾವಲ್ಲಿ ಅಂತ ನಮಗೆ ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಕಾಂಗ್ರೆಸ್ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗಲ್ಲಿ, CLP ಮೀಟಿಂಗಲ್ಲಿ ಕೂಡ ನಾವು ಇದರ ಬಗ್ಗೆ ಚರ್ಚೆ ಮಾಡ್ತೇವೆ. ಮತ್ತು ವಿಲೇವಾರಿ ಶಿಬಿರಗಳನ್ನು ಅತ್ಯಂತ ಇಫೆಕ್ಟಿವ್ ಆಗಿ ಯಾರಿಗೆ ಸಿಕ್ಕಿದೆ, ಯಾರಿಗೆ ಸಿಗಲಿಲ್ಲ. ಬಿಜೆಪಿಯವರು ಶಾಸಕರುಗಳು ಭಾಳ ಜನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದಾರೆ. ನಮ್ದು 2 ಬಿಟ್ಟರೆ 6 ಜನ ಅವರೇ ಇದ್ದಾರೆ. ಅವ್ರು ಹೇಳಿ ಯಾವುದಕ್ಕೆ, ಎಲ್ಲಿ ಎಷ್ಟು ಮಂದಿಗೆ ಯೋಜನೆಗಳು ಸಿಕ್ಕಿದೆ ಸಿಗಲಿಲ್ಲ ಅಂತ ಸ್ಟ್ಯಾಟಿಸ್ಟಿಕ್ಸನ್ನು ಬಿಡುಗಡೆ ಮಾಡಲಿ. ಅವ್ರು ಹೇಳ್ತಾರಲ್ಲ ಗ್ಯಾರಂಟಿ ಸಿಕ್ಕಿಲ್ಲ, ಇದು ಬಂದಾಗ್ತದೆ. ಸಿದ್ದರಾಮಯ್ಯನವರು ನಿನ್ನೆ ಹಾಸನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಜ್ಯದ ಜನತೆ ಉದ್ದೇಶಿಸಿ, ಯಾವುದೇ ಕಾರಣಕ್ಕೂ ಇದರಲ್ಲಿ ನಿಲ್ಲಿಸುವ ಪ್ರಶ್ನೆನೇ ಇಲ್ಲ, ಇದನ್ನು ಇನ್ನಷ್ಟು ಬಲಿಷ್ಠಗೊಳಿಸ್ತೇವೆ ಹೇಳಿದ್ದಾರೆ. ಮತ್ತು ಕೋಸ್ಟಲ್ ಬೆಲ್ಟಲ್ಲಿ ಈ ಸಲದ ಅಧಿವೇಶನದಲ್ಲಿ ಕೋಸ್ಟಲ್ ಬೆಲ್ಟ್ಗೆ ಸಂಬಂಧಪಟ್ಟಂಥ ಪ್ರವಾಸೋದ್ಯಮಕ್ಕೆ ನಾವು ಚರ್ಚೆಯನ್ನು ಮಾಡಲಿಕ್ಕೆ ನಾವು ಈ ಸಲ ಅವಕಾಶ ಕೊಡಬೇಕು ಅಂತ ಕೇಳಿಕೊಂಡಿದ್ದೇವೆ. ಈ ಸಲ ಕೋಸ್ಟಲ್ ಬೆಲ್ಟಲ್ಲಿ ಇದ್ದಂಥ ಅಭಿವೃದ್ಧಿ, ಜನರಿಗೆ ಹೆಚ್ಚು ಉದ್ಯೋಗವನ್ನು ದೊರಕಿಸಿಕೊಡುವಂಥ ರೀತಿಯಲ್ಲಿ ಕೋಸ್ಟಲ್ ಬೆಲ್ಟಿನ ಪ್ರವಾಸೋದ್ಯಮವನ್ನು ನಾವು ಇಂಪ್ರೂವ್ ಮಾಡಲಿಕ್ಕೆ ಏನೆಲ್ಲ ಕ್ರಮ ತಗೊಳ್ಬೇಕು, ಮತ್ತು ಹೆಚ್ಚು ಅನುದಾನವನ್ನು ಕೊಡಬೇಕು. ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಅಪ್ಗ್ರೇಡ್ ಮಾಡಿ ಕರಾವಳಿ ಅಭಿವೃದ್ಧಿ ಮಂಡಳಿ ಅಂತ ರಚನೆ ಮಾಡಿ ಈ ಭಾಗದ ಎಲ್ಲ ಶಾಸಕರುಗಳಿಗೆ ಅದಕ್ಕೆ ಸದಸ್ಯರನ್ನಾಗಿ ಮಾಡಿ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಅದನ್ನು ಅಭಿವೃದ್ಧಿ ಮಂಡಳಿಯಾಗಿ ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ಆ್ಯಕ್ಟನ್ನು ಮಾಡಿದೆ.